ಕಾಲೇಜುಗಳಲ್ಲಿ ಕನ್ನಡಕ್ಕೆ ಅಪಮಾನ ಹೆಚ್ಚಾಗ್ತಾ ಇದೆ. ಕನ್ನಡಕ್ಕೆ ಇನ್ನು ಮುಂದೆಯೂ ಕೂಡ ಅಪಮಾನ ಮಾಡಿದ್ರೆ ಫುಲ್ ಕ್ಲಾಸ್ ಅನ್ನು ಅನುಭವಿಸಬೇಕಾಗುತ್ತೆ. ನೋಡಿ, ಕನ್ನಡ ಮಾತನಾಡೋ ಶಿಕ್ಷಕರಿಗೆ ಇನ್ನು ಮುಂದೆ ಏನಾದ್ರು ತೊಂದರೆ ಕೊಟ್ರೆ ಕಾಲೇಜಿನವರು ಅಥವಾ ಯೂನಿವರ್ಸಿಟಿಯವರು ಬಿ ಕೇರ್ಫುಲ್, ಎಚ್ಚರ. ಕಿರಿಕ್ ಮಾಡೋ ಶಾಲಾ ಕಾಲೇಜಿಗೆ ಇನ್ನು ಮುಂದೆ ಬ್ರೇಕ್. ಕನ್ನಡ ಮಾತಾಡಿದ ಶಿಕ್ಷಕರ ರಾಜೀನಾಮೆಯನ್ನ ಆರ್ವಿ ಕಾಲೇಜ್ ಪಡೆದಿತ್ತು. ಬಟ್ ಈಗ ಕನ್ನಡ ಪರ ಹೋರಾಟಗಾರರ ಆಕ್ರೋಶದ ಬಳಿಕ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ತುರ್ತು ಕ್ರಮ ಕೈಗೊಳ್ಳದೆ ಕೆಲಸ ಮಾಡುವ ಶಿಕ್ಷಕರ ಹಿತ ಕಾಯುವ ನಿಯಮವನ್ನು ರೂಪಿಸುವಂತೆ ಯುವ ಕರ್ನಾಟಕ ವೇದಿಕೆಯಿಂದ ಮನವಿ ಪತ್ರ ಹೋಗಿದ್ದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆಗೆ ಪತ್ರ ಬರೆಯೋಕೆ ಯುವ ಕರ್ನಾಟಕ ವೇದಿಕೆ ಮುಂದಾಗಿದೆ. ಕಾಲೇಜ್ಗಳಲ್ಲಿ ಉಪನ್ಯಾಸಕರು ಅಥವಾ ಲೆಕ್ಚರ್ಸ್ಗಳು, ಟೀಚರ್ಗಳು ಕನ್ನಡ ಮಾತಾಡಂಗಿಲ್ಲ, ತಾಯ್ನಾಡಿನ ಭಾಷೆಯನ್ನ ಮಾತಾಡೋ ಹಾಗಿಲ್ಲ ಅಂದ್ರೆ ಏನ್ ಅರ್ಥ? ಆರ್ವಿ ಕಾಲೇಜಲ್ಲಿ ಇದೇ ಆಗಿದ್ದು. ಒಂದು ಹುಡುಗ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾರೆ, ಉಪನ್ಯಾಸಕರು ಕನ್ನಡದಲ್ಲೇ ಹಂಗಲ್ಲ ಕಣಪ್ಪ ಹಿಂಗೆ ಅಂತ ಡೌಟ್ನ ಕ್ಲಿಯರ್ ಮಾಡೋ ಕೆಲಸ ಮಾಡ್ತಾರೆ. ಬಟ್ ಉಪನ್ಯಾಸಕ ಕನ್ನಡ ಮಾತಾಡ್ಬಿಟ್ರು, ಕನ್ನಡದಲ್ಲಿ ಉತ್ತರ ಕೊಟ್ರು ಅಂತ ಈ ಆರ್ವಿ ಕಾಲೇಜ್ ಇದೆಯಲ್ಲ, ಅವ್ರನ್ನ ಎತ್ತಂಗಡಿ ರಾಜೀನಾಮೆ ಬರ್ಸ್ ಕಳಿಸೇ ಬಿಟ್ರು ಮನೆಗೆ. ಯಾವ ದೇಶದಲ್ಲಿದ್ದೀವಿ ಅಥವಾ ಯಾವ ರಾಜ್ಯದಲ್ಲಿದ್ದೀವಿ ನಾವು? ಇಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಕನ್ನಡ 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 ಬೋರ್ಡ್ ಇರಬೇಕು, ಹಿಂದಿಯವ್ರು ಬಂದು ದಬ್ಬಾಳಿಕೆ ಮಾಡಬಾರ್ದು, ಹಂಗೆ ಹಿಂಗೆ ಅಂತೀವಿ. ನಮ್ಮೂರಲ್ಲಿರೋ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಕನ್ನಡ ಮಾತಾಡದೆ ಅಪವಾದ ಆಗ್ಬಿಟ್ಟಿದೆ, ಅಪರಾಧ ಆಗ್ಬಿಟ್ಟಿದೆ. ಈಗೇನೋ ಕೈಗೆ ಎಲ್ಲ ಮುಗ್ದು ತಪ್ಪಾಯ್ತು ಸರಿ ಮಾಡ್ಕೊಳ್ತೀವಿ ಅಂದ್ರು. ಬಟ್ ನಿಮಗೆ ಮನ್ಸು ಹೆಂಗ್ ಬರುತ್ತೆ? ನಮ್ಮೂರಿನಲ್ಲಿದ್ದು ನಮ್ಮೂರ್ ಭಾಷೆನ ಅಲ್ಲಿನ ಒಬ್ಬ ಉಪನ್ಯಾಸಕರು ಮಾತಾಡೋ ಹಕ್ಕಿಲ್ಲ ಅವ್ರಿಗೆ ಅಂದ್ರೆ? ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಭೂಮಿಗೆ, ಕರ್ನಾಟಕಕ್ಕೆ ನಾವು ಯಾವಾಗಲೂ ಸಾಥ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾ ಎಸ್ ವೆಂಕಟೇಶ್, RVPU ಕಾಲೇಜಿನ ಪ್ರಾಂಶುಪಾಲರು. ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಸ್ನೇಹಿತರೆ, ಏನು ನಿನ್ನೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೆಂಬಲ ಕೊಟ್ಟಿದ್ರಿ. ಕನ್ನಡ ವಿಚಾರ, ರೂಪೇಶ್ ಅವ್ರ ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿಗರ ವಿಚಾರ ಅಂತ ನೀವು ಸಹಕಾರ ಕೊಟ್ಟಿದ್ರಿ. ಸೊ ಅಂದ್ರೆ ಇಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಏನೋ ಒಂದು ಗೊಂದಲ ಆಗಿತ್ತು. ಆ ಗೊಂದಲವನ್ನ ಕೂತು ಪರಿಹರಿಸಿಕೊಟ್ಟಿರು. ಬಟ್ ಒಂದೇ ಹೇಳ್ತೀನಿ ಕೇಳಿ, ಆರ್ವಿ ಶಿಕ್ಷಣ ಸಂಸ್ಥೆ ಬಂದು ಒಂದು ಕನ್ನಡಿಗರ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ನೆಲದ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತೈತಿ. ಇವರು ಗಮನಕ್ಕೆ ಬರದೇ ಇದಾಗಿರೋದ್ರಿಂದ ಸೊ ಇನ್ನು ಮುಂದೆ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು ನಿಜಕ್ಕೂ ಹೇಳ್ಬೇಕಂದ್ರೆ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ತುಂಬಾ ಜನ ಭೇಟಿ ಮಾಡಿದ್ದೀನಿ. ಅವರು ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಲಿಸಿ ಸಂಪೂರ್ಣವಾಗಿ ಗುರುತಿಸಿ ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನ ಬಗೆಹರಿಸಬೇಕಿದ್ರೆ ಬಿಡಿ ನಮ್ಮ ಗಮನಕ್ಕೆ ಬಂದಲ್ಲಿ ಇನ್ನು ಮುಂದೆ ಈ ತರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತತ್ಕ್ಷಣದಿಂದನೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಯಲಿದ್ದಾರೆ ಅನ್ನೋ ಒಂದು ದೊಡ್ಡತನವನ್ನು ಅವರು ತೋರಿದ್ರು. ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು, ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸಬೇಕು. ಯಾಕಂದ್ರೆ ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೆ ಏನೋ ತೊಂದರೆ ಆಗೋದು ಬೇಡ ಅಂತ ಹೇಳಿ ಮಾಡಿದ್ರು. ವೆಂಕಟೇಶ್ ಅವ್ರಿಗೂ ಅವರ ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಅವ್ರಿಗೂ ಅರಿವಾಗಿದೆ. ಇನ್ನು ಮುಂದೆ ಈ ತರದ ಯಾವುದೇ ರೀತಿ ಇದಕ್ಕೆ ಅವಕಾಶ